ಶ್ರಾವಣ ಮಾಸದ ಮೊದಲನೇ ದಿನ ಹಾಗೂ ನಾಗರ ಅಮಾವಾಸ್ಯೆ ಹಿನ್ನೆಲೆ ಇಂದು ಕಲಬುರಗಿಯ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರ ದೇವಾಲಯಕ್ಕೆ ಭಕ್ತರ ಸಾಗರ ಹರಿದು ಬಂದಿದ್ದು, ಹಿಂದೂ ಪಂಚಾಂಗದಂತೆ ಆಷಾಢ ಮಾಸದ ಕೊನೆಯ ದಿನ ಶ್ರಾವಣ ಮಾಸದ ಪ್ರಥಮ ದಿನ ಅಂತ ಪಾಲಿಸಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಶರಣಬಸವೇಶ್ವರ ದೇವರಿಗೆ ಗುರುವಾರ ನಸುಕಿನ ಜಾವದಿಂದಲೇ ವಿಶೇಷ ಪೂಜೆಗಳು, ಅರ್ಚನೆಗಳು, ಹೂವಿನ ಅಲಂಕಾರ ಮಾಡಲಾಗಿತ್ತು. ಇನ್ನು ಮಳೆಯ ಅಬ್ಬರದ ನಡುವೆಯೂ ಕೂಡ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ಶರಣರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ದೇವಸ್ಥಾನದಿಂದ ಇಂದಿನಿಂದ ಶ್ರವಣ ಮಾಸದ 1 ತಿಂಗಳುಗಳ ಕಾಲ ನಿತ್ಯ ಪ್ರವಚನ, ಸಂಗೀತ ಸೇರಿ ನಾನಾ ಧಾರ್ಮಿಕ ಮತ್ತು ಸಾಮಾಜಿಕ ಜಾಗೃತಿ ಕಾರ್ಯಗಳು ಜರುಗಲಿವೆ. ಭರತಖಂಡದ ಕರ್ನಾಟಕ ರಾಜ್ಯದ ಅತ್ಯಂತ ಅಪ್ರತಿಮವಾದಂತಹ ಕ್ಷೇತ್ರ ಇದು. ಕಲ್ಯಾಣ ನಾಡಿನ ಆರಾಧ್ಯ ದೇವರಾದ ಶರಣಬಸವೇಶ್ವರರಲ್ಲಿ ಪ್ರಾರ್ಥಿಸಿ ಲಿಂಗೈಕ್ಯ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರ ಪಾದಗಳಿಗೆ ಶರಣೆಂದು, 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಮಾತೋಶ್ರೀ ದಾಕ್ಷಾಣಿ ತಾಯಿಯವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, 9ನೇ ಪೀಠಾಧಿಪತಿಗಳು ಆದ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಪಾದಗಳಿಗೆ ಶತಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಕಲಬುರಗಿಯ ಆರಾಧ್ಯ ದೇವರಾದಂತಹ ಶ್ರೀ ಶರಣಬಸವೇಶ್ವರರ 203ನೇ ಶ್ರಾವಣ ಮಾಸದ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರು ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿ, ಪೂಜ್ಯ ಗೋದುತಾಯಿ ಅವ್ವಾಜಿ ಹಾಗೂ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಡಾಕ್ಟರ್ ಪೂಜ್ಯ ದಾಕ್ಷಾಯಿಣಿ ಅವ್ವಾಜಿ ಹಾಗೂ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರಿಗೆ ನಮಸ್ಕರಿಸುತ್ತಾ, ಈ ಶ್ರಾವಣ ಮಾಸದಲ್ಲಿ ಈ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತುಂಬ ಸಂಭ್ರಮದ ವಾತಾವರಣ ಇರ್ತದೆ. ಅಮಾವಾಸ್ಯೆ ಹಾಗೂ ಸೋಮವಾರದಂದು ಭಾಳ ಬೇರೆ ಬೇರೆ ಪ್ರದೇಶದಿಂದ ಭಕ್ತಾದಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ಲೋಕಲ್ ಇರೋರಂತೂ ಪೀಠ ಪರಂಪರೆಗೆ ಹಣೆಮಣೆದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸವನ್ನು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಶರಣರವನ್ನು ದರ್ಶನವನ್ನು ಪಡೀಲಿಕ್ಕೆ ನಾನಾ ಗ್ರಾಮೀಣ ಪ್ರದೇಶದಿಂದ ಜನರು ಬರ್ತಾರೆ, ನಾನಾ ಜಿಲ್ಲೆಗಳಿಂದ ಜನರು ಬರ್ತಾರೆ. ಕೇವಲ ಈ ಶರಣರ ಆಶೀರ್ವಾದ ಇಲ್ಲಿ ಬಂದವರಿಗೆ ಅಷ್ಟೇ ಅಲ್ಲ, ಎಲ್ಲಿದ್ದರೂ ಕೂಡ ಶರಣ ಅಂತ ಕರೆದ್ರೆ ಶರಣರು ಅಲ್ಲಿಗೆ ಹೋಗ್ತಾರೆ. ಯಾಕಂತಂದ್ರೆ ನಾವು ಶರಣರ ಒಂದು ಪುರಾಣವನ್ನು ನೋಡಿದಾಗ ಶರಣರು ಕೇವಲ ಅವರಿದ್ದ ಕಾಲದಲ್ಲಿ ಮಾತ್ರ ಲೀಲೆಗಳಾಗಲಿಲ್ಲ, ಪ್ರತಿನಿತ್ಯ ಶರಣರು ತಮ್ಮ ತಮ್ಮ ಲೀಲೆಗಳನ್ನು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ನಾವಿಲ್ಲಿ ನೋಡ್ತೀವಿ, ಜನರಿಗೆ ನಾವು ಭಕ್ತರಿಗೆ ನೋಡ್ಬೋದು. ಕೇವಲ ಭಕ್ತರು ಈಗಷ್ಟೇ ಅಲ್ಲ, 4 ಗಂಟೆಗೆ ಸುಮಾರು 4 ಗಂಟೆಯಿಂದ ಭಕ್ತರ